ದರ್ಶನ್ ಸರ್ ತುಂಬಾ ಯೂಸ್ ಮಾಡ್ತಾರೆ ಅವ್ರ ಅಭಿಮಾನಿಗಳಿಗೆ ಸೆಲೆಬ್ರಿಟೀಸ್ ಏನಾದರೂ ಅಲ್ಲಿಗೆ ಇಲ್ಲಿಗೆ ಲಿಂಕ್ ಇದೆಯಾ ಏನಾದರೂ? ಇಲ್ಲ ಸರ್, ಆ ಥರ ಲಿಂಕ್ ಅಂತ ಏನಿಲ್ಲ. ಬಟ್ ಈ ಸಿನಿಮಾಗೆ ಈ ಟೈಟ್ಲು ಆ್ಯಕ್ಟ್ ಅನ್ನಿಸ್ತದೆ. ಸೊ ಅದಕ್ಕೋಸ್ಕರ ಸರ್ ಎಷ್ಟು ದಿನದ ಪ್ರಿಪ್ರೇಷನ್? ಸರ್ ನಾವು ಪ್ರೀ ಪ್ರೊಡಕ್ಷನ್ 1 year ಮಾಡಿದ್ವಿ. ಸೊ ಶೂಟು ನಾವು ಮೇನಲ್ಲಿ ಪೂಜೆ ಮಾಡಿದ್ವಿ. ಆಲ್ಮೋಸ್ಟ್ 75% ಕಂಪ್ಲೀಟ್ ಆಗಿದೆ ಶೂಟು. ಇನ್ನೊಂದು 20-25 ಡೇಸ್ ಆಗಿದ್ರೆ ಇನ್ನೊಂದು 2 ಸಾಂಗ್ ಇದೆ, ಒಂದು ಫೈಟ್ ಇದೆ. ಪ್ರಿಪ್ರೇಷನ್ ಹೇಗಿತ್ತು ಸರ್ ಸಿನಿಮಾಗೋಸ್ಕರ? ಪ್ರಿಪ್ರೇಷನ್ ಅಂದರೆ ಪ್ರೀ ಪ್ರೊಡಕ್ಷನ್ ರೆಡಿ ಆಗ್ತಾ ಇದೆ. ಸರ್ ಡ್ಯಾನ್ಸ್ ನನಗೆ ಹಾಬಿ, ಮೊದಲಿಂದನೂ ಮಾಡ್ತಾ ಇದ್ದೆ. ಸೊ ಫೈಟ್ ಸ್ವಲ್ಪ ಕಷ್ಟ ಆಯಿತು. ಸರ್ ಯಾವ ಲ್ಯಾಂಗ್ವೇಜ್ ಅಲ್ಲಿ ಬರುತ್ತೆ? ಕನ್ನಡದಲ್ಲಿ ಒಂದೇನಾ ಅಥವಾ ಬೇರೆ? ಸರ್ ಕನ್ನಡ, ತೆಲುಗು ಅಂತ ಅಂದ್ಕೊಂಡಿದ್ದೀವಿ, ಇನ್ನು ಅಷ್ಟು. ಸಿನಿಮಾ ಒಳಗಡೆ ಏನು ಮಾಡ್ತಾರೆ? ನಿಮ್ಮ ಕೆಲಸ ಏನು ಸಿನಿಮಾ ಒಳಗಡೆ? ಸಿನಿಮಾ ಒಳಗಡೆ ಆರ್ಟಿಸ್ಟ್ ಆಗಬೇಕು ಅನ್ನೋ ಸ್ಟ್ರಗ್ಲಿಂಗ್ ಸಿನಿಮಾ. ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ರಿಲೀಸ್ಗೆ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಜೂನ್ ಜುಲೈ ಅಂತ ಅಂದ್ಕೊಂಡಿದ್ದೀವಿ. ಸರ್ ಸಿನಿಮಾದಲ್ಲಿ ಸಂಗೀತ ಮೇಡಮ್ 26 ವರ್ಷದ ನಿಮ್ಮ ಸಿನಿಮಾ ಬಂದಿದ್ದಾರೆ, ಅವರು ಏನು ಸರ್ ನನ್ನ ಮಗಳು ಕೇಳಿದ್ರು. ಅವರು ನನ್ನ ಯಾವಾಗಲೇ ನಮ್ಮ ವೀಕಾರು ಅವ್ರು ನನಗೆ ಮೋಟಿವೇಟ್ ಮಾಡ್ತಾ ಇರ್ತಾರೆ. ಆ ಥರ ಅವರಿಗೂ ಆಸೆ ಇರುತ್ತಾ ಸಿನಿಮಾದಲ್ಲಿ? ನೀವು ಅವರು ನನಗೆ bold supporting mother. Bold supporting mother. Celebrity film ಒಂದು whole commercial film ಒಳಗೆ strong content ಇದೆ. You will have everything whatever you want in the movie plus extra strong content ಇದೆ. So you can expect that. ಮದರ್ ಜನರಲಿ ಮದರ್ ಸಪೋರ್ಟ್ ಮಾಡ್ತಾರೆ. ಈ ಮದರ್ చాలా ತುಂಬ ಸ್ಟಾರ್ಗಳ ಜೊತೆ ವರ್ಕ್ ಮಾಡಿದ್ರಿ. ಆ ಸಿನಿಮಾದಲ್ಲಿ ರವಿಚಂದ್ರನ್ ಸರ್ ಇದ್ರು, ವಿಷ್ಣು ಸರ್ ಇದ್ರು, ಸೊ ಲೆಜೆಂಡ್ಸ್ಗಳ ಜೊತೆ ವರ್ಕ್ ಮಾಡಿದ್ರಿ. ಬಟ್ ಇಷ್ಟು ಲಾಂಗ್ ಗ್ಯಾಪ್ ಯಾಕೆ ಅಂತ ನಿಮಗೆ ಯಾಕೆ ತಗೊಂಡ್ರಿ ಅಷ್ಟು ಲಾಂಗ್ ಗ್ಯಾಪ್? ನನಗೂ ಆ ಗ್ಯಾಪ್ ಫೀಲ್ ಆಗಿಲ್ಲ. ಬಿಕಾಸ್ ಐ ಗಾಟ್ ಮ್ಯಾರಿಡ್, ಒಂದು ಮಗಳು ಇದ್ದಾರೆ, ಆಮೇಲೆ ನನ್ನ ಹಸ್ಬೆಂಡ್ ಸಿನಿಮಾಲಿದ್ದಾರೆ. ಸೊ ನನಗೂ ಸಿನಿಮಾದಲ್ಲಿ ಗ್ಯಾಪ್ ಏನು ಫೀಲ್ ಆಗಿಲ್ಲ. ಓನ್ಲಿ ಯು ಫೆಲ್ಟ್ ದಟ್ ಆ್ಯಂಡ್ ಐ ಆಮ್ ಆಲ್ವೇಸ್ ಇನ್ ಸಿನಿಮಾ. ಇವಾಗ ಫ್ರೀ ಲೈಕ್ ಒಂದು ಒಳ್ಳೆ ಸ್ಕ್ರಿಪ್ಟ್ ಅಂತೆ ಮಾಡ್ತೀನಿ ಅಂದರೆ ಐ ವಾಸ್ ವೇಟಿಂಗ್ ಆ್ಯಂಡ್ ಐ ಗಾಟ್ ದಿಸ್ ಸ್ಕ್ರಿಪ್ಟ್. ಮೇಡಮ್ ಗ್ಯಾಪ್ ಆದಮೇಲೆ ಸೆಲೆಬ್ರಿಟಿಯನ್ನು ಸ್ಕ್ರಿಪ್ಟ್ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಏನು ರೀಸನ್? That's what I was actually too many scripts I went through, but this particular script ಅದರಲ್ಲಿ ಒಂದು ಕಂಟೆಂಟ್ ಇದೆ. when the film releases you will get to know. I really loved it, which will connect this present scenario, this generation. ಅದಕ್ಕೆ so film release when the film release you will understand the content will connect everyone. ಈ ಜನರೇಷನಲ್ಲಿ ಇಟ್ಸ್ ಅ ವೆರಿ ರಿಕ್ವೈರ್ಡ್ ಥಿಂಗ್ ಐ ಥಿಂಕ್. ಮತ್ತೆ ಸಿನಿಮಾ ಮಾಡ್ತಾರಾ? ಮತ್ತೆ ಕನ್ನಡದಲ್ಲಿ ಸಿನಿಮಾಗಳನ್ನ ಮಾಡ್ತೀರಾ? ಮತ್ತೆ ಮತ್ತೆ ಇನ್ನೂ ಗ್ಯಾಪ್ ತಗೊಳ್ತೀರಾ? ಅದು ಕ್ರಿಯೇಟರ್ಸ್ ಡಿಸೈಡ್ ಮಾಡಬೇಕು. ನಾನು ಐ ಆಮ್ ರೆಡಿ ಟು ವರ್ಕ್. ಎಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು. ಆಫ್ಟರ್ ಏನು ಅದೇ 6 months ಆಯಿತು ಅನ್ಸುತ್ತೆ. ಒಳ್ಳೆ ಕಮರ್ಷಿಯಲ್ ಸಿನಿಮಾದ ಮುಖಾಂತರ ಮತ್ತೆ ಬರ್ತಾ ಇದ್ದೀವಿ. ಸೊ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಒಳ್ಳೆ ಕಂಟೆಂಟ್ ಸಿನಿಮಾ ಇದು, ತುಂಬ ಸ್ಟ್ರಾಂಗ್ ಆಗಿದೆ. ಸಿರಿ ಅನ್ನೋ ಪಾತ್ರ ಮಾಡ್ತಾ ಇದ್ದೀನಿ ಈ ಸಿನಿಮಾದಲ್ಲಿ. ಸೊ ಮ್ಯಾಮ್, ಏಳುಮಲೆ ಸಿನಿಮಾದಲ್ಲಿ ತುಂಬ ಪ್ರಾಮುಖ್ಯವಾದಂಥ ಪಾತ್ರ. ಹೌದು. ಸೊ ಇದರಲ್ಲೂ ನಿಮ್ಮ ಪಾತ್ರಕ್ಕೆ ಎಷ್ಟು ಪ್ರಿಫರೆನ್ಸ್ ಇರುತ್ತೆ? ಸಿನಿಮಾದಲ್ಲಿ ಏನಾಗಿರ್ತಾರೆ ನೀವು ಸೆಲೆಬ್ರಿಟಿ ಆಗೋ ಅದೇ ದಾರಿಯಲ್ಲಿ ಇರ್ತೀರ? ಅದನ್ನೇ ಸಿನಿಮಾ ನೋಡಿ ಹೇಳ್ಬೇಕು. ಏಳುಮಲೆಯಲ್ಲಿ ಒಂದು ಒಳ್ಳೆ ಅದ್ಭುತ ಪಾತ್ರ ಸಿಕ್ಕಿತ್ತು. ಇವತ್ತು ನನ್ನ ಎಲ್ಲರೂ ಗುರುತಿಸ್ತಾ ಇದ್ದಾರೆ ಅಂದರೆ ಎಲ್ಲೇ ಹೋದ್ರೂ ನೀವು ಏಳುಮಲೆ ಪ್ರಿಯಾಂಕ ಅಲ್ವಾ ಅಂತ ಮಾತಾಡ್ತಾರೆ. ಖುಷಿ ಆಗುತ್ತೆ. ಆ್ಯಂಡ್ ಇಲ್ಲೂ ಕೂಡ ಇದೆ, ಈ ಸಿನಿಮಾದಲ್ಲೂ ಕೂಡ ಒಂದು ಒಳ್ಳೆ ಸ್ಟ್ರಾಂಗ್ ಕ್ಯಾರೆಕ್ಟರ್ ನನಗೆ ಸಿಕ್ಕಿದೆ. ಏನು ಡಿಫ್ರೆನ್ಸ್ ಇರುತ್ತೆ ಆ ಸಿನಿಮಾಗೂ ಈ ಸಿನಿಮಾಗೂ ನಿಮ್ಮ ಪಾತ್ರದ? ಕಂಪ್ಲೀಟ್ ಚೇಂಜ್ ಸರ್. ನೀವು ಡಿಫ್ರೆಂಟ್ ಆಗಿ ನೋಡ್ಬೋದು. ಆ್ಯಂಡ್ ಈಗಿನ ಸೋಷಿಯಲ್ ಮೀಡಿಯಾದಲ್ಲಿ ಸೊ ಏನು ನಡೀತಾ ಇದೆ, ಸೊ ಆ ಒಂದು ಪಾತ್ರನ ಇಲ್ಲಿ ನೋಡ್ಬೋದು ನೀವು. ಪ್ರಿಯಾಂಕನ ಸ್ವಲ್ಪ ಏಳುಮಲೆ ಬಿಟ್ಟು ಬೇರೆ ಯಾವ ಥರ ನೋಡ್ಬೋದು ಅಂದರೆ ಈ ಸಿನಿಮಾದಲ್ಲಿ ನೋಡ್ಬೋದು ನೀವು. ಮೇಡಮ್ ಅದೇ ಒಂದು ಕಡೆ ಮಾತಾಡುವಾಗ ಹೇಳ್ತೀರಾ ನನಗೆ ದರ್ಶನ್ ಸರ್ ಮತ್ತು ಸುದೀಪ್ ಸರ್ ತುಂಬ ಇಷ್ಟ ಅಂತ. ಕಾಕತಾಳಿ ಏನೋ ಗೊತ್ತಿಲ್ಲ, ಸುದೀಪ್ ಸರ್ ಬಂದು ಟೀಸರ್ ಲಾಂಚ್ ಮಾಡಿದ್ದಾರೆ. ಸೆಲೆಬ್ರಿಟಿ ಅನ್ನೋದು ದರ್ಶನ್ ಸರ್ ಅವ್ರು ಕರೆಯುತ್ತೆ ಅವರ ಅಭಿಮಾನಿಗಳಿಗೆ. ಎರಡಕ್ಕೂ ಸಿಂಕ್ ಆಗ್ತಾ ಇದೆ. ನಿಮಗೆ ಏನು ಹೇಳ್ತೀರಾ ಮೇಡಮ್? ಈ ಕಡೆ ಏನು ಹೇಳೋದಕ್ಕಾಗುತ್ತೆ ಸರ್, ತುಂಬ ಖುಷಿ ಆಗುತ್ತೆ. ಆ್ಯಂಡ್
ದರ್ಶನ್ ಸರ್ ಮೇಡಮ್ ಮೈಕ್ ಬೇಡ ಹಂಗೆ ನಾರ್ಮಲ್ ಆಗಿ ಮಾತಾಡಿ ಅಷ್ಟೇ ಜೋರಾಗಿ ಮಾತಾಡ್ತಾರೆ ಓಕೆ ಮೇಡಮ್. ದರ್ಶನ್ ಸರ್ ಎಲ್ಲರೂ ಸೆಲೆಬ್ರಿಟಿ ಅಂತ ಕರೀತಾ ಇರ್ತಾರೆ. ಒಂದು ಕಡೆ ಅವರು ಕೂಡ ಕನೆಕ್ಟ್ ಆಗ್ತಾರೆ ನಮಗೆ. ಓಕೆ, ದರ್ಶನ್ ಸರ್ ಇವಾಗ ಇದ್ದಿದ್ರೆ ಕೂಡ ಅವ್ರೂ ಒಂದು ಇವೆಂಟಿಗೆ ಕರೆಸ್ಬೋದಿತ್ತಲ್ಲ, ಅವರಿಂದನೂ ನಮಗೆ ಬ್ಲೆಸ್ಸಿಂಗ್ ಸಿಗ್ತಿತ್ತಲ್ಲ ಅಂತ ಅನಿಸುತ್ತೆ. ಸೊ ಹೋಪ್ಫುಲಿ ಬರ್ತಾರೆ ಆದಷ್ಟು ಬೇಗ ಅಂತ ಅನಿಸುತ್ತೆ. ಆ್ಯಂಡ್ ಇವತ್ತು ಸುದೀಪ್ ಸರ್ ನಮ್ಮ ಟೀಸರ್ ಟೈಟಲ್ ಲಾಂಚ್ನ ಮಾಡಿದ್ದು ತುಂಬ ಹೆಮ್ಮೆ ಇದೆ, ಖುಷಿ ಇದೆ. ಓ ಖಂಡಿತ ಬರ್ತಾರೆ ಆದಷ್ಟು ಬೇಗ. ಥ್ಯಾಂಕ್ ಯು. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಕೆಲಸ ಮಾಡಲು ಆಂಕರ್ ಹಾಗೂ ವಿಡಿಯೋ ಎಡಿಟರ್ಸ್ ಬೇಕಾಗಿದ್ದಾರೆ. ಆಸಕ್ತಿಯುಳ್ಳವರು ಕೆಳಗೆ ಕೊಟ್ಟಿರುವ ನಂಬರ್ಗೆ ಕರೆ ಮಾಡಿ 8073516055.